ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ ಗೈಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗೈಸ್. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗೈಸ್. ಇವತ್ತು ನಾನು ನಿಮಗೆ ಒಂದು ವಿಡಿಯೋನ ತೋರ್ಸೋಕ್ಕೆ ಬಂದಿದ್ದೀನಿ. ನೀವು ಟೈಟಲಲ್ಲಿ ನೋಡಿರ್ಬೋದು. ನಾನು ಈಗ ಲೇಟ್ ಮಾಡಿದೆ ವಿಡಿಯೋ ಒಳಗೆ ಹೋಗೋಣ. ಅದಕ್ಕಿಂತ ಮುಂಚೆ ಗೈಸ್, ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಲೈಕ್ ಮಾಡಿದೆ, ಬನ್ನಿ ವಿಡಿಯೋಸ್ ಒಳಗಡೆ ಹೋಗೋಣ ಗೈಸ್. ತಂದಿಲ್ಲಿ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೋತಾ ಇದ್ದೀನಿ. ಏನಪ್ಪ ಇವನು ವಾಟ್ಸಪ್ ಬಂದಿದ್ದೇನೆ, ವಾಟ್ಸಪ್ಪಲ್ಲಿ ಏನು ತೋರಿಸ್ಕೊಡ್ತಾ ಇದ್ದೇನೆ ಅಂತ ಅಂದ್ಕೋಬೋದು ನೀವು. ನಾನಿವಾಗ ನನ್ನ ಸ್ಟೇಟಸ್ಗೆ ಹೋಗ್ತೀನಿ. ಇರಿ, ನಿಮಗೆ ಹೇಳಲ್ಲ, ಫಸ್ಟೇ ತೋರಿಸ್ಕೊಂಡು ಹೋಗ್ತೀನಿ. ಸ್ಟೇಟಸ್ಗೆ ಬಂದೆ ಗೈಸ್. ಈ ಸ್ಟೇಟಸಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಇವಾಗ ಏನು ಮಾಡ್ತೀರಾ, ಯಾರಾದರೂ ನೀವು ಟ್ರಿಪ್ ಹೋದಾಗ ಇವಾಗ ಏನು ಮಾಡ್ತೀರಾ, ಒಂದೇ ಒಂದು ಫೋಟೋ ಇದೆ ಚೆನ್ನಾಗಿದೆ, ಇದನ್ನು ನಾನು ಹಾಕ್ಬೇಕು ಸ್ಟೇಟಸ್ಗೆ, ಒಂದು ಮ್ಯೂಸಿಕ್ ಇದ್ದರೆ ಚೆನ್ನಾಗಿರೋದು, ಅದಕ್ಕೆ ಯಾಕೆ ಮೇಲೆ ಹೋಗಬೇಕಲ್ಲ ಅಂತ ಫೀಲ್ ಮಾಡ್ಕೋತಾ ಇರ್ತೀರ. ಅದರಲ್ಲಿ ಈಗ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸ್ಟೇಟಸಲ್ಲೇ ಒಂದು ಫೋಟೋಗೆ ಅಥವಾ ಒಂದು ವೀಡಿಯೋಗೆ ಮ್ಯೂಸಿಕ್ನ ಸೆಟ್ ಮಾಡ್ಕೋಬೋದು. ಅದನ್ನು ನಿಮಗೆ ನಾನು ಇವಾಗ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ತುಂಬ ಜನಕ್ಕೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಗೊತ್ತಿಲ್ಲದೇ ಇರೋರಿಗೆ ಇದು ಯೂಸ್ಫುಲ್ ಆಗುತ್ತೆ ವಿಡಿಯೋ ಅಂದ್ಕೊಂಡಿದ್ದೀನಿ ಗೈಸ್. ಹಾಗೆ ಒಂದು ಸೆಕೆಂಡ್ ನನ್ನ ಈ ಸ್ಮೈಲಿಂಗ್ ಶರೇಶ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಆಯಿತಾ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಇಷ್ಟ ಡಿಸ್ಲೈಕ್ ಮಾಡಿ, ಎರಡರಲ್ಲಿ ಯಾವುದಾದ್ರೂ ಒಂದು ನೀವು ಮಾಡಬೇಕು. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನಾನು ಯಾವುದೇ ವೀಡಿಯೋಸ್ ಮಾಡೋ ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ ಗೈಸ್. ಲೈಟ್ ಮಾಡಿದೆ, ಬನ್ನಿ ವೀಡಿಯೋಸ್ ಒಳಗೆ ಹೋಗೋಣ. ನೋ ಸ್ಟೇಟಸ್ ಬಂದಿದ್ದೀನಿ. ಇದು ಒಂದೇ ಫ್ರೆಂಡ್ಸ್ ಫೋಟೋ. ನಾನು ಸ್ಟೋರ್ ಆಗಿದ್ದೆ, ಅವಾಗ ರೆಡಿಯಾಗಿದ್ದು ಫೋಟೋ ತೊಗೊಂಡಿದ್ದೇನೆ. ಇದಕ್ಕೆ ನಾನು ಮ್ಯೂಸಿಕ್ನ ಸೆಟ್ ಮಾಡ್ತೀನಿ ನೋಡಿ. ಇವಾಗ ಆ್ಯಡ್ ಮ್ಯೂಸಿಕ್ ಅಂತಿದೆ, ಅದರೊಳಗೆ ಹೋಗೋಣ. ಮ್ಯೂಸಿಕ್ಗೆ ಬಂದೆ. ಸರಿ, ನಾನು ಸಾರಿ ಫ್ರೆಂಡ್, ನೆಟ್ ಆಫ್ ಮಾಡಿಬಿಟ್ಟಿದ್ದೆ. ಸರಿ, ಫೋನ್ ಫ್ಲೈಟ್ ಮೋಡ್ ಹಾಕದೆ ಹೋದರೆ ನನ್ನ ಫ್ರೆಂಡ್ಸು ಅವ್ರು ಫೋನ್ ಮಾಡ್ತಾ ಇರ್ತಾರೆ, ಡಿಸ್ಟರ್ಬ್ ಆಗುತ್ತೆ ಅಂತ ಅದನ್ನು ಮಾಡಿಬಿಟ್ಟಿದ್ದೆ ಫ್ರೆಂಡ್ಸ್. ಇವಾಗ ನಿಮಗೆ ಫಸ್ಟಿಂದ ತೋರಿಸ್ಕೊಡ್ತೀನಿ. ಸ್ಯಾಡ್ ಮ್ಯೂಸಿಕ್ ಬಂದೆ. ಇವಾಗ ಎಷ್ಟೊಂದು ಸಾಂಗ್ಗಳಿದೆ, ಸರ್ಚು ಮಾಡ್ಬೋದು. ನಿಮಗೆ ಸರ್ಚ್ ಮಾಡಬೇಕಾದ್ರೆ ಮಾಡ್ಕೋದು, ಅದನ್ನ ತೋರಿಸ್ಕೊಡ್ತೀನಿ. ಸುಮ್ಮನೆ ಇಲ್ಲಿ ಒಂದು ಸಾಂಗ್ನ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಈ ಸಾಂಗ್ನ ಸೆಟ್ ಮಾಡ್ತೀನಿ ನನ್ನ ಫೋಟೋಗೆ. ಸೇವ್ ಚೇಂಜ್ ಹೋಗಬೇಕು. ಚೇಂಜ್ ಇಂದಿರುತ್ತೆ, ಸೇವ್ ಚೇಂಜ್ ಕೊಟ್ಕೊಳ್ಳಿ.
ಇದು ಬಂದಿದೆ. ಇಲ್ಲಿ ಸೆಂಡ್ ಕೊಟ್ಕೊಬೋದು ನಾವು. ಸೆಂಡ್ ಕೊಟ್ಟು ಸ್ಟೇಟಸ್ ಹೋಗುತ್ತೆ. ನಾನು ಸ್ಟೇಟಸ್ ಹಾಕಲ್ಲ, ತೋರಿಸ್ಕೊಡ್ತಾರೆ ಅಷ್ಟೇ. ನಾನು ಸರ್ಚ್ ಮಾಡ್ತೀನಿ ಈಗ, ಬೇರೆ ಸಾಂಗ್ನ ಸರ್ಚ್ ಮಾಡಿ ಹೆಂಗಾರ ತೋರಿಸ್ಕೊಡ್ತೀನಿ. ಫಸ್ಟಿಂದ ಹೋಗ್ಬೇಕು ಇವಾಗ. 2 ಮಿನಿಟ್ ಬೇಕು. ಸರ್ಚ್ ಹೋದೆ. ಕನ್ನಡ ಅಲ್ವಾ? ಕನ್ನಡ ಸಾಂಗ್ ಸೆಟ್ ಮಾಡೋಣ. Oh, sorry friends. ಕನ್ನಡ ಕನ್ನಡ ಹೊರಡಿಸುತ್ತೆ ಸಾಂಗ್ ಫ್ರೆಂಡ್ಸ್. ಇದು ಪ್ಲೇಯರ್ ಬಾಲ್ ಅಂತ ಇರುತ್ತೆ, ಅದ್ರ ಪಕ್ಕದಲ್ಲಿ ಸೆಲೆಕ್ಟ್ ಸಾಂಗ್ ಅಂತ ಇರುತ್ತೆ. ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ರೆ ಈ ಥರ ಬರುತ್ತೆ. ಸೇವ್ ಸಾಂಗ್ ಅಂತಿದೆ, ಸೇವ್ ಚೇಂಜಸ್ ಅಂತ. ಇಲ್ಲಿ ಚೇಂಜ್ ಸಾಂಗ್ ಮಾಡಿ ತಿರ್ಗಾ ಬೇರೆ ಸಾಂಗ್ ಕೊಡ್ಸ್ಕೊಂಡು ಬೇಕಾರೆ. ಈ ಸಾಂಗ್ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ಸೇವ್ ಚೇಂಜಸ್ ಇದ್ದರೆ ಸೇವ್ ಕ್ಲಿಕ್ ಮಾಡಿದ್ರೆ ಮುಗೀತು. ಈ ಥರ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ? ಇನ್ನು ಗ್ಯಾಲ್ರಿಗೆ ನಾವು ಸ್ಟೇಟಸ್ ಹಾಕಿದ್ಮೇಲೆ ಗ್ಯಾಲ್ರಿ ತೊಗೊಳ್ಳೋ ಸಾಧ್ಯ. ಅದ್ರ ಕೂಡ ಸ್ಟೇಟಸ್ಗೆ ಈಸಿಯಾಗಿ ಹಾಕೋಬೋದು ನಾವು. ಆಮೇಲೆ ಸ್ಟೇಟಸ್ ಎಲ್ಲ ಕೊಟ್ಕೋಬೋದು. ತುಂಬ ಚೆನ್ನಾಗಿದೆ. ಇಷ್ಟೇ ಫ್ರೆಂಡ್ಸ್, ಈಸಿ ಅಲ್ವಾ? ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ಮುಂದಿನ ರೀತಿಯಲ್ಲಿ ಹೆಚ್ಚಿನ ವೀಡಿಯೋಸ್ ಮಾಡಾಕ್ತೀನಿ. ದಯವಿಟ್ಟು ಅದಕ್ಕೆ ನಿಮ್ಮ ಮೋಟಿವೇಶನ್, ನಿಮ್ಮ ಆಶೀರ್ವಾದ ಬೇಕು ನಮಗೆ. ಅದರಿಂದ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ಈ ವಿಡಿಯೋನ ಇಷ್ಟ ಆದರೆ ನಿಮ್ಮ ಲೈಕ್ ಮಾಡಿ, ಇಷ್ಟ ಆದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ.